ನಮಸ್ತೆ, ಗುಡ್ ಮಾರ್ನಿಂಗ್ ಟು ಆಲ್. ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿದ್ಬಿಟ್ಟು ಆಮೇಲೆ ಕಾಂಜಿ ಕುಡಿದೆ. ದೇವರಿಗೆ ಕೈ ಮುಗಿದ್ಬಿಟ್ಟು ಬಾಗಿಲು ತೊಳೆದು ರಂಗೋಲಿ ಬಿಟ್ಬಿಟ್ಟು ಬೆಳಗ್ಗೆ ತಿಂಡಿಗೆ ಮೊಸರನ್ನ ಮಾಡಿದ್ದೆ. ನಮ್ಮ ಮಕ್ಕಳಿಗೆ ರೆಡಿ ಮಾಡಿಬಿಟ್ಟು ಅವ್ರಿಗೆ ತಿಂಡಿ ತಿನ್ನಿಸ್ಬಿಟ್ಟು ಸ್ನಾನ ಮಾಡಿಕೊಂಡು ನನ್ನ ಫೇವ್ರೇಟ್ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ನಮ್ಮ ಮಕ್ಕಳಿಗೆ ಮ್ಯಾಂಗೋ ಕಟ್ ಮಾಡಿಕೊಟ್ಟೆ. ನಾನು ತಿಂದ್ಬಿಟ್ಟು ಮಧ್ಯಾಹ್ನಕ್ಕೆ ಕಬಾಬ್ ರೆಡಿ ಮಾಡಿಕೊಂಡೆ. ಕಬಾಬ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಬುರ್ಬುರೆ ಚಿಕನ್ ಕಬಾಬ್ ಮಸಾಲ ಹಾಕ್ಕೊಂಡು ಸೂಪರಾಗಿರೋ ಕಬಾಬ್ ರೆಡಿ ಮಾಡಿಕೊಂಡೆ. ಕಾಂಜಿ ಖಾಲಿ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಕಾಂಜಿ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಗ್ಲಾಸ್ ಜಾರ್ಗೆ ಕಟ್ ಮಾಡಿರೋ ಕ್ಯಾರೆಟು, ಬೀಟ್ರೋಟು, ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಬಿಳಿ ಸಾಸಿವೆ, ಪಿಂಕ್ ಸಾಲ್ಟು, ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಮತ್ತು ಕಾಳುಮೆಣಸು, ಅರಿಶಿನ ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಒಂದು 3 ದಿವಸ ಎತ್ತಿಟ್ಬಿಟ್ರೆ ಸೂಪರಾಗಿರೋ ಪ್ರೋಬಯೋಟಿಕ್ ಡ್ರಿಂಕ್ ರೆಡಿ ಆಗುತ್ತೆ. ಅದನ್ನು ನೆಕ್ಸ್ಟ್ ವಿಡಿಯೋಲಿ ಹಾಕ್ತೀನಿ, ಇದ್ರ ಬೆನಿಫಿಟ್ಟು. ಹಾಗೆ ಲೆಮನ್ ಜ್ಯೂಸ್ ಕುಡಿದ್ಬಿಟ್ಟು ನಮ್ಮ ಮಿನಿ ಗಾರ್ಡನಲ್ಲಿ ಗುಲಾಬಿಗಳಾಗಿತ್ತು, ಅದ್ರ ಜೊತೆ ಒಂದೊಂದು ಫೋಟೋ ತೊಗೊಂಡು ಇವತ್ತಿನ ಡೇ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.